ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದ 10ನೇ ಅಧ್ಯಾಯದಲ್ಲಿ ವಯೋಸುತ ಮನುವಿನ ಸಂತಾನದ ಬಗ್ಗೆ ನಾವು ಇವತ್ತು ನೋಡಬೇಕು. ಸಾಧ್ಯತೆಯ ಎಂಬುದಾಗಿ ವರ್ಣಿತನಾದಂತಹ ವಯೋಸುತ ಮನು ಹಿಂದಿನ ಕಲ್ಪದ ಕಡೆಯ ಭಾಗದಲ್ಲಿ ರಾಜರ್ಷಿಯಾಗಿ ಸತ್ಯಕಲ್ಪ ಎಂಬ ಹೆಸರಿನವನಾಗಿದ್ದ. ಮತ್ಸ್ಯರೂಪಿಯಾದಂತಹ ಭಗವಂತನ ಅನನ್ಯವಾದ ಸೇವೆಯನ್ನು ಮಾಡಿದ್ದ. ಅದನ್ನು ನಾವು ಭಾಗವತದಲ್ಲಿ ಗಮನಿಸ್ತೀವಿ. ಈ ಜನ್ಮದಲ್ಲಿ ಶ್ರಾದ್ದವೀಯ ವಯೋಸುತ ಮನು ಎಂಬ ಹೆಸರನ್ನು ಪಡೆದಂತಹ ಆತನಿಗೆ ಶುದ್ಧ ಎಂಬಾಕೆ ಪತ್ನಿ ಇದ್ರು. 10 ಮಕ್ಕಳನ್ನ ಆತ ಪಡ್ಕೊಂಡ. ಇಕ್ಷ್ವಾಕು, ದೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಕರುಷ, ನರಿಷ್ಯಂತ, ಕುಶಧ್ರ, ನಭಗ ಮತ್ತು ಕವಿ ಎಂಬುದಾಗಿ 10 ಜನ ಅವನಿಗೆ ಮಕ್ಕಳಿದ್ರು. ಈ ಮಕ್ಕಳನ್ನು ಪಡೆದುಕೊಳ್ಳುವುದಕ್ಕಿಂತ ಮೊದಲು ಆತ ಮೈತ್ರಾವರಣ ಇಷ್ಟಿಯನ್ನು ಮಾಡಿದ್ದ ಎಂಬುದಾಗಿ ಭಾಗವತದಲ್ಲಿ ನಾವು ನೋಡ್ತೀವಿ. ವಸಿಷ್ಠರು ತಮ್ಮ ನೇತೃತ್ವದಲ್ಲಿ ತಮ್ಮ ಪೌರೋಹಿತ್ಯದಲ್ಲಿ ಆತನ ಕಡೆಯಿಂದ ಮೈತ್ರಾವರಣ ಇಷ್ಟಿಯನ್ನ ಮಾಡಿಸಿದ್ರು. ಯುದ್ಧ ಮಾಡುತ್ತಾ ಇದ್ದಾಗ ಆತನ ಪತ್ನಿಯಾದಂತಹ ಶುದ್ಧಾದೇವಿ ಕೇವಲ ಹಾಲನ್ನು ಮಾತ್ರ ಕುಡಿಯುವಂತಹ ವ್ರತವನ್ನ ಅನುಸರಣೆ ಮಾಡ್ತಿದ್ಲು. ಭಾಗವತದಲ್ಲಿ ತಿಳಿದು ಬರುವಂತೆ ಆಕೆ ಹೋತ್ರಿಗಳ ಬಳಿಗೆ ಹೋಗಿ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ತನಗೊಂದು ಹೆಣ್ಣು ಶಿಶು ಹುಟ್ಟುವಂತೆ ಅನುಗ್ರಹಿಸಬೇಕು ಅಂತ ಕೇಳ್ಕೊಂಡ್ಲು. ಯಜ್ಞಕುಂಡದಲ್ಲಿ ಆಹುತಿಯನ್ನು ಹಾಕಬೇಕಾದಂತಹ ಸಂದರ್ಭ ಬಂದಾಗ ಅಧ್ವರ್ಯುವಿನ ಪ್ರೇರಣೆಯಂತೆ ಆಹುತಿಯನ್ನು ಹಾಕಬೇಕಾದಂತಹ ಹೋತ್ರವು ಶುದ್ಧಾದೇವಿ ಮಾಡಿದಂತಹ ಪ್ರಾರ್ಥನೆಯನ್ನು ಗಮನದಲ್ಲಿಟ್ಟುಕೊಂಡು ಹೆಣ್ಣು ಶಿಶುವಾಗಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ಬೃಹತ್ಕಾರವನ್ನು ಹೇಳಿ ಯಜ್ಞೇಶ್ವರನಾದಂತಹ ಅಗ್ನಿಯಲ್ಲಿ ಹವಿಸ್ಸನ್ನು ಹೋಮ ಮಾಡಿದ. ಈ ಕರ್ಮ ವೈಪರೀತ್ಯದಿಂದಾಗಿ ಗಂಡು ಮಗುವನ್ನು ಅಪೇಕ್ಷೆ ಪಟ್ಟಿದ್ದಂತಹ ವಯೋಸುತ ಮನುವಿಗೆ ಇಲಾ ಎಂಬ ಹೆಣ್ಣು ಮಗಳು ಹುಟ್ಟಿದರು. ಅಪೂರ್ವವಂತಹ ಆಹುತಿಯನ್ನು ಕೊಟ್ಟದ್ದಕ್ಕಾಗಿ ದೇವತೆಗಳು, ಗಂಧರ್ವರು, ಮನುಷ್ಯರು ಮತ್ತು ತಪೋಧನರಾದಂತಹ ಋಷಿಗಳಿಗೂ ಪರಮಹೃಷ್ಟರಾದರು. ವಯೋಸುತ ಮನುವಿನ ತಪಸ್ಸಿನ ಫಲ ಮತ್ತು ಆತನ ಶಾಸ್ತ್ರ ಅತ್ಯದ್ಭುತ ಎಂಬುದಾಗಿ ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ರು. ಹರಿವಂಶ ಹೇಳುವಂತೆ ಮಿತ್ರಾವರಣರನ್ನು ಉದ್ದೇಶಿಸಿಕೊಂಡು ಆಹುತಿಯಲ್ಲಿ ಕೊಟ್ಟ ಕೂಡಲೇ ದಿವ್ಯವಾದಂತಹ ವಸ್ತುವನ್ನು ಹುಟ್ಟಿದ್ದಂತಹ, ದಿವ್ಯವಾದಂತಹ ಆಭರಣಗಳನ್ನು ಧರಿಸಿದ್ದಂತಹ, ದಿವ್ಯ ಶರೀರದಿಂದ ಶೋಭಿಸುತ್ತಿದ್ದಂತಹ ಇಲಾ ಎಂಬ ಕನ್ಯೆ ಯಜ್ಞಕುಂಡದಿಂದ ಹುಟ್ಟಿದವು ಎಂಬುದಾಗಿ ನಾವು ಪುರಾಣದಲ್ಲಿ ಕೇಳ್ತೀವಿ. ವಯೋಸುತ ಮನುವಿಗೆ ಆಕೆ ಜನನದಿಂದ ಅಷ್ಟೊಂದು ಸಂತೋಷವಾಗಲಿಲ್ಲ ಎಂಬುದಾಗಿ ಭಾಗವತ ಹೇಳ್ತದೆ. ಆದರೆ ಹರಿವಂಶ ಹೇಳುವಂತೆ ರಾಜನಾದಂತಹ ಮನು ಆಕೆಯನ್ನ ಇಲಾದೇವಿಯೇ ಇಲ್ಲಿ ಬಾ, ನೀನು ನನ್ನ ಮಗಳು ಎಂಬುದಾಗಿ ಸಂಬೋಧನೆ ಮಾಡಿದ. ಆಗ ಆಕೆ ಆ ಯಜ್ಞರ ಯಜಮಾನನಾದಂತಹ ವಯೋಸುತ ಮನುವಿಗೆ ಹೀಗೆ ಹೇಳಿದ್ದು: ಮಿತ್ರಾವರ್ಣಯೋರಂಶೇ ಜಾತಾಸ್ಮಿ ವದತಾಂಬರ ತಯೋಸ್ತಕಾಶಂ ಯಾಸ್ಯಾಮಿ ನಮಾಂ ಧರ್ಮೋ ಹತೋವಧೀತ್. ಮನು ಪ್ರಜಾಪತಿಯೇ, ನಾನು ಧರ್ಮವನ್ನ ನಾಶ ಮಾಡಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ನಾನು ಮಿತ್ರಾವರ್ಣದ ತೇಜಸ್ಸಿನಿಂದ ಹುಟ್ಟಿದವಳಾದ್ರಿಂದ ನಾನು ಅವರ ಬಳಿಗೆ ಹೋಗ್ತೇನೆ. ಹೀಗೆ ಹೇಳಿ ಆ ಇಲ್ಲ ಮಿತ್ರಾವರ್ಣ ಮಿತ್ರ ಮತ್ತು ವರುಣ ದೇವತೆಗಳನ್ನ ಸಮೀಪಿಸಿ ಅಂಶೋಸ್ಮಿ ವಯೋಜಾತ ದೇವೋ ಕಿಂ ಕರವಾಣಿ ವಾಂ ಮನುನಾಥಾಹ ಮುಕ್ತಾವೈ ಅನುಗಚ್ಛಸ್ವ ಮಾಮಿತೆ. ದೇವತೆಗಳೇ, ನಾನು ನಿಮ್ಮ ಅಂಶದಿಂದ ಹುಟ್ಟಿದವಳಾಗಿದ್ದೇನೆ. ನಿಮಗೆ ನಾನು ಯಾವ ಕಾರ್ಯವನ್ನು ಮಾಡಿಕೊಡ್ಬೇಕು? ನಿಮ್ಮ ಆದೇಶದಂತೆ ನಾನು ನಡ್ಕೊಳ್ಳುತ್ತೇನೆ. ಯಜ್ಞದ ಯಜಮಾನನಾದಂತಹ ಮನು ನಾನು ಹುಟ್ಟಿದ ಕೂಡಲೇ ಅನುಗಚ್ಛಿಸುವ ನನ್ನನ್ನು ಅನುಸರಿಸಿ ಬಾ ಅಂತ ಹೇಳ್ತಿದ್ದಾನೆ. ಆದ್ರೆ ನಾನು ನಿಮ್ಮ ಪುತ್ರಿಯಾದ್ದರಿಂದ ಅವನ ಅನುಮತಿಯನ್ನು ಪಡೆದುಕೊಂಡು ನಿಮ್ಮ ಬಳಿಗೆ ಬಂದಿದ್ದೇನೆ. ಮುಂದೆ ನಾನು ಏನು ಮಾಡಬೇಕು ಎಂದಾಗ ಆಕೆ ಪ್ರಾರ್ಥನೆ ಮಾಡಿದ್ರು. ಆಗ ಅವರು ಆಕೆಯ ಸತ್ಯನಿಷ್ಠೆ, ವಿನಯ, ತಮ ಮೊದಲಾದ 10 ದಿನಗಳಿಂದ ಸಂಪ್ರೀತರಾಗಿ ನೀನು ನಮ್ಮ ಮಗಳು ಎಂಬುದಾಗಿ ವಿಶ್ವದಲ್ಲಿ ಖ್ಯಾತಲಾಗ್ತಿ. ಮುನನ್ನು ವಂಶೋದ್ಧಾರಕರಾದಂತಹ ಪುತ್ರಳು ನೀನೇ ಆಗ್ತಿ, ಪುತ್ರನು ನೀನೇ ಆಗ್ತಿ. ಪುತ್ರನಾದಾಗ ಸುದ್ಯುಮ್ನ ಎಂಬ ಹೆಸರಿನಿಂದ ನೀನು ಖ್ಯಾತಲಾಗ್ತಿ. ಹೋಗಿ ಬಾ ಎಂಬುದಾಗಿ ಅವರು ಆಕೆಯನ್ನು ಕಳಿಸಿಕೊಟ್ರು.
ತನ್ನ ತಂದೆಯಾದಂತಹ ಮನು ಪ್ರಜಾಪತಿಯ ಬಳಿಗೆ ಆಕೆ ಹೊರಟಳು. ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಚಂದ್ರನಿಂದ ದೇವಗುರುವಾದ ಬೃಹಸ್ಪತಿಯ ಪತ್ನಿಯಾದಂತಹ ತಾರೆಯಲ್ಲಿ ಜನಿಸಿದ ಬುಧ ಆಕೆಯನ್ನ ಸಮೀಪಿಸಿ ಅವರ ತನ್ನ ಅನುರಾಗವನ್ನು ವ್ಯಕ್ತಪಡಿಸಿದ. ಬುಧನ ಸಮಾಗಮದಿಂದಾಗಿ ಇಲ್ಲೇ ಪುರೂರವ ಎಂಬತಕ್ಕಂತಹ ಮಗನನ್ನ ಹಡೆದಳು. ಪುರೂರವನನ್ನ ಪ್ರಸವಿಸಿದ ಬಳಿಕ ಇಲ್ಲಿಗೆ ಮತ್ತೆ ಸುದ್ದಿಮ್ನ ಎಂಬುದಾಗಿ ಗಂಡು ಜನ್ಮ ಬಂತು ಎಂಬುದಾಗಿ ನಾವು ನೋಡ್ತೀವಿ. ಆ ಸುದ್ದಿಮ್ನಿಗೆ ಪರಮ ಧಾರ್ಮಿಕರಾದಂತಹ ಉತ್ಕಲ, ಗಯ, ವಿನತಾಶ್ವ ಎಂಬ 3 ಮಕ್ಕಳು ಹುಟ್ಟಿದರು. ಉತ್ಕಲ ಎಂಬ ದೇಶ ಉತ್ಕಲನದಾಯಿತು. ವಿನತಾಶ್ವ ಪಶ್ಚಿಮ ದೇಶಗಳಿಗೆ ಅಧಿಪತಿಯಾದ. ಪೂರ್ವ ದಿಕ್ಕಿನ ಗಯ ಎಂಬ ದೇಶ ಗಯ ಎಂಬ ಮಗನ ರಾಜಧಾನಿಯಾಯಿತು. ಮನು ಸೂರ್ಯನ ಪ್ರವೇಶಿಸಿದ ಬಳಿಕ ತನ್ನ ಇಹಲೋಕದ ಜೀವನವನ್ನು ಮುಗಿಸಿದ ಬಳಿಕ ಇಕ್ಷ್ವಾಕು ಮೊದಲಾದ ಮನುವಿನ 10 ಮಕ್ಕಳು ಭೂಮಂಡಲವನ್ನು 10 ಭಾಗ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭ ಮಾಡಿದರು. ಮನುವಿನ ಹಿರಿಯ ಮಗನಾದಂತಹ ಇಕ್ಷ್ವಾಕು ಮಧ್ಯ ದೇಶಕ್ಕೆ ಅಧಿಪತಿಯಾದ. ಹೆಣ್ಣಾದ ಕಾರಣದಿಂದ ಸುದ್ದಿಮ್ನಿಗೆ ರಾಜ್ಯ ಪದವಿ ಸಿಕ್ಕಿರಲಿಲ್ಲ. ಆದರೆ ವಸಿಷ್ಠರ ಆದೇಶದಂತೆ ಆತನಿಗೆ ಶ್ರೇಷ್ಠವಾದಂತಹ ಪ್ರತಿಷ್ಠಾನಪುರ ಅಥವಾ ಪ್ರಯಾಗ ಇರತಕ್ಕಂಥ ರಾಜಧಾನಿ ಲಭಿಸಿತು. ತನಗೆ ಆ ರಾಜ್ಯ ಲಭಿಸಿದ ನಂತರ ಸುದ್ದಿಮ್ನ ಕೆಲವು ದಿವಸಗಳ ಕಾಲ ಆ ರಾಜ್ಯದಲ್ಲಿ ರಾಜ್ಯಭಾರ ಮಾಡಿ ಆ ರಾಜ್ಯವನ್ನ ತಾನು ಹೆಣ್ಣಾಗಿ ಹುಟ್ಟಿದಾಗ ಧನದಿಂದ ಪಡ್ಕೊಂಡಂತಹ ಮಗನಿಗೆ ಪುರೂರವಸ್ ಎಂಬ ಹೆಸರುಳ್ಳವನಿಗೆ ವಹಿಸಿಕೊಟ್ಟು ಬಿಟ್ಟ. ಸುದ್ದಿಮ್ನ ಹಿರಿಯ ಮಗನಾದಂತಹ ಉತ್ಕಲನಿಗೆ ದೃಷ್ಟಕ, ಅಂಬರೀಷ ಮತ್ತು ದಂಡ ಎಂಬುದಾಗಿ 3 ಮಕ್ಕಳಿದ್ರು. ಅವರೆಲ್ಲರೂ ಕೂಡ ಮಹಾವಿಖ್ಯಾತರಾಗಿದ್ರು. ಹೀಗೆ ನಾವು ಹರಿವಂಶದಲ್ಲಿ ಆ ಸುದ್ದಿಮ್ನ ಅಥವಾ ವಿಲಾಳ ಚರಿತ್ರೆಯನ್ನು ನೋಡ್ತೀವಿ. ಭಾಗವತ ಹೇಳುವಂತೆ ನಾವು ಪ್ರತ್ಯೇಕವಾದ ಕಥೆಯನ್ನು ಗಮನಿಸಬೇಕು. ಯಜ್ಞಕುಂಡದಲ್ಲಿ ಹೆಣ್ಣು ಶಿಶು ಹುಟ್ಟಿದ ಕೂಡಲೇ ಸಂತೃಪ್ತಿಯನ್ನ ಹೊಂದದಂತಹ ಮನು ತನ್ನ ಗುರುಗಳಿಗೆ ಹೇಳಿದ, ನೀವೆಲ್ಲರೂ ಬ್ರಹ್ಮವಾದಿಗಳಾಗಿದ್ದೀರಿ. ನಿಮ್ಮಂಥವರು ಮಾಡಿಸಿದ ಈ ಯಜ್ಞದಲ್ಲಿ ಇಂಥ ವಿಪರೀತವಾದಂತಹ ಫಲ ಹೇಗೆ ಸಿಕ್ಕಿತು? ಮಂತ್ರದಿಂದ ಪೂರ್ಣರಾಗಿದ್ದೀರಿ. ಯಾವ ಮಂತ್ರದಿಂದ ಏನು ಫಲ ದೊರೆಯಬೇಕೆಂಬುದು ನಿಮಗೆಲ್ಲರಿಗೂ ಸ್ಪಷ್ಟವಾಗಿ ತಿಳಿದಿದೆ. ಆದರೆ ನೀವು ಮಾಡಿದಂತಹ ಈ ಯಜ್ಞದಲ್ಲಿಯೂ ಕೂಡ ಸಂಕಲ್ಪಕ್ಕೆ ವಿರುದ್ಧವಾದಂತಹ ಫಲ ಹೇಗೆ ದೊರೆಯಿತು? ಹೀಗೆ ಹೇಳಿದಾಗ ವಸಿಷ್ಠರು ಅಂತರ್ಮುಖಿಗಳಾಗಿ ಧ್ಯಾನಸ್ಥರಾಗಿ ಹೋತೃವು ಶುದ್ಧಾದೇವಿಯ ಪ್ರೇರಣೆಯಂತೆ ವಯೋಸುದ ಮನುವಿನ ಪತ್ನಿಯಾದಂತಹ ಶುದ್ಧಾದೇವಿಯ ಪ್ರೇರಣೆಯಂತೆ ಯಜ್ಞೇಶ್ವರನಿಗೆ ಆಹುತಿಯನ್ನು ಕೊಡುವ ಸಂದರ್ಭದಲ್ಲಿ ಮಾಡಿದಂತಹ ವ್ಯತ್ಯಾಸವನ್ನು ತಿಳಿದುಕೊಂಡು ಆ ರಾಜನಿಗೆ ನಡೆದಂತಹ ಸಂಗತಿಯನ್ನ ತಿಳಿಸಿ ಹೇಳಿದ್ರು. ಚಿಂತೆ ಮಾಡಿಬಿಡ, ನನ್ನ ಪ್ರಭಾವದಿಂದ ನಿನ್ನ ಮಗನನ್ನ ಗಂಡಸನ್ನಾಗಿ ಮಾಡ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು. ಆ ಎಲೆಯನ್ನ ಪುರುಷನನ್ನಾಗಿ ಪರಿವರ್ತಿಸಬೇಕು ಅಂತ ಆಲೋಚನೆ ಮಾಡಿ ಅವರು ಪುರುಷೋತ್ತಮನಾದ ನಾರಾಯಣನ ಸ್ತೋತ್ರ ಮಾಡಿದ್ರು. ಭಗವಂತ ಆ ವಸಿಷ್ಠರಿಗೆ ಒಲಿದು ಅವರು ಅಪೇಕ್ಷೆ ಪಟ್ಟಂತಹ ವರವನ್ನ ಕೊಟ್ಟ. ಹೀಗೆ ರವಿಕುಮಾರನಾಗಿ ಜನಿಸಿದಂತಹ ಆ ಶಿಶು ಮೊದಲು ಇಲೆಯಾಗಿದ್ದಳು, ನಂತರ ಸುದ್ದಿಮ್ನ ಹೆಸರಿನಿಂದ ಪ್ರಖ್ಯಾತರಾದಳು. ಒಮ್ಮೆ ಆ ಪುರುಷ ಶ್ರೇಷ್ಠನಾದಂತಹ ಸುದ್ದಿಮ್ನ ಬೇಟೆಯಾದ ಸಲುವಾಗಿ ತನ್ನ ಕುದುರೆಯನ್ನೇರಿ ಕೆಲವು ಹಿಂಬಾಲಕರೊಡನೆ ಅರಣ್ಯಕ್ಕೆ ಹೋದ. ಬಹಳ ದೀರ್ಘವಾದಂತಹ ಪ್ರಯಾಣವನ್ನ ಆತ ಅರಣ್ಯದಲ್ಲಿ ಮಾಡಿದ. ಜಿಂಕೆಯೊಂದನ್ನು ಹಿಂಬಾಲಿಸುತ್ತಾ ಮುಂದೆ ಹೋದ. ಮೇರು ಪರ್ವತದ ಕೆಳಭಾಗದಲ್ಲಿದ್ದಂತಹ ಸುಂದರವಾದಂತಹ ವನವೊಂದನ್ನು ಆತ ಗಮನಿಸಿದ. ಅಲ್ಲಿ ಭಗವಂತನಾದಂತಹ ಶಂಕರ ಉಮಾದೇವಿಯ ಜೊತೆಗಿದ್ದ. ಆ ವನವನ್ನು ಪ್ರವೇಶಿಸಿದ ಕೂಡಲೇ ಸುದ್ದಿಮ್ನಿಗೆ ಪುರುಷತ್ವ ಹೋಗಿ ಸ್ತ್ರೀತ್ವ ಬಂದುಬಿಡ್ತು. ಆತ ಕುಳಿದಿದ್ದಂತಹ ಗಂಡು ಕುದುರೆ ಕೂಡ ಹೆಣ್ಣು ಕುದುರೆ ಆಯಿತು. ಅದಷ್ಟೇ ಅಲ್ಲ, ರಾಜಕುಮಾರನನ್ನು ಅನುಸರಿಸಿ ಬಂದಿರುವಂತಹ ಹಿಂಬಾಲಕರು ಇತ್ಯಾದಿಗಳೆಲ್ಲರೂ ಕೂಡ ಹೆಂಗಸರಾಗಿಬಿಟ್ಟು ಅವರೆಲ್ಲರೂ ಕೂಡ ಆಶ್ಚರ್ಯದಿಂದ ಮತ್ತು ಸಂತಾಪದಿಂದ ತಮಗುಂಟಾದಂತಹ ಸ್ಥಿತ್ಯಂತರವನ್ನು ಗಮನಿಸಿದರು. ಆಗ ಪರೀಕ್ಷಿತರಾದ ಪ್ರಶ್ನೆ ಮಾಡಿದ. ಭಾಗವತರು ಹೇಳುವಂತೆ ಆ ಜಾಗಕ್ಕೆ ಕಾಲಿಟ್ಟು ಕೂಡಲೇ
ಗಂಡಿದ್ದವರು ಹೆಣ್ಣಾಗುವಂತಹ ಇಂಥ ವಿಚಿತ್ರವಾದಂತಹ ಪ್ರದೇಶ ಹೇಗೆ ಬಂತಿತ್ತು, ಆ ಸ್ಥಾನಕ್ಕೆ ಆ ಪ್ರದೇಶಕ್ಕೆ ಹೇಗೆ ಬಂತು, ಆ ಪ್ರದೇಶ ಈ ಪ್ರಶ್ನೆಗೆ ಉತ್ತರ ಕೊಡಿ ಎಂಬುದಾಗಿ ಪರೀಕ್ಷಿತ್ ಕೇಳಿದ. ಶುಕಾಚಾರ್ಯರು ಅದನ್ನು ವಿವರಿಸಿ ಹೇಳಿ ಪ್ರಾರಂಭ ಮಾಡಿದರು. ಒಮ್ಮೆ ಭಗವಂತನಾದಂತಹ ಶಂಕರನನ್ನು ಸಂದರ್ಶಿಸುವ ಸಲುವಾಗಿ ಈ ಹಿಂದೆ ಹೇಳಿದಂತಹ ಆ ಮೇರು ಪರ್ವತದ ತಪ್ಪಲು ಪ್ರದೇಶಕ್ಕೆ ವೃತನಿಷ್ಠರಾದಂತಹ ಮಹರ್ಷಿಗಳು ಬಂದರು. ಶಂಕರ ಮತ್ತು ಪಾರ್ವತಿ ಇಬ್ಬರು ಕೂಡ ಆ ಸಂದರ್ಭದಲ್ಲಿ ಏಕಾಂತದಲ್ಲಿದ್ದರು. ಪಾರ್ವತಿ ತಮ್ಮ ಏಕಾಂತಕ್ಕೆ ಭಂಗ ತರುವಂತೆ ಆ ಋಷಿಗಳಲ್ಲಿ ಬಂದಿದ್ದನ್ನು ನೋಡಿ ನಾಚಿಕೊಂಡು ಆಕೆ ಶಂಕರನ ತೊಡೆಯ ಮೇಲಿಂದ ಎದ್ದು ಹೋಗಿ ತನ್ನ ವಸ್ತ್ರಗಳನ್ನು ಸರಿಪಡಿಸಿಕೊಂಡ್ರು. ಮಹರ್ಷಿಗಳು ಕೂಡ ಶಂಕರ ಮತ್ತು ಉಮಾದೇವಿಯರ ಆ ಏಕಾಂತಕ್ಕೆ ನಾವು ಭಂಗ ತರಬಾರದು ಎಂಬುದಾಗಿ ಭಾವಿಸಿ ಕೂಡಲೇ ಅಲ್ಲಿಂದ ನರನಾರಾಯಣಾಶ್ರಮಕ್ಕೆ ಹೋಗಿಬಿಟ್ರು. ಅದಾದ ಬಳಿಕ ಶಂಕರ ಪಾರ್ವತಿಯನ್ನು ಪ್ರಸನ್ನಗೊಳಿಸುವ ಸಲುವಾಗಿ ಮಾತನ್ನು ಹೇಳಿದ. ಈ ಪ್ರದೇಶವನ್ನು ಯಾರು ಪ್ರವೇಶಿಸ್ತಾನೋ ಆತ ಕೂಡಲೇ ಹೆಣ್ಣಾಗಲಿ ಎಂಬುದಾಗಿ ಆದೇಶಿಸಿದ. ಅದಾದ ಬಳಿಕ ಯಾವ ಪುರುಷನೂ ಆ ಪ್ರದೇಶಕ್ಕೆ ಹೋಗ್ತಿರಲಿಲ್ಲ. ಆದರೆ ದೈವವಶಾತ್ ಸುದ್ದಿನ ಆ ಪ್ರದೇಶಕ್ಕೆ ಬಂದು ತನ್ನ ಸಹಚರರೊಡನೆ ಸ್ತ್ರೀಯಾಗಿ ಪರಿಣಮಿಸಿ ಅರಣ್ಯದಿಂದ ಅರಣ್ಯಕ್ಕೆ ಸಂಚಾರ ಮಾಡ್ತಾ ಇದ್ದ. ಹಿಂದೆ ಹೇಳಿದಂತೆ ಚಂದ್ರನಿಂದ ಬೃಹಸ್ಪತಿಯ ಪತ್ನಿಯಾದಂತಹ ತಾರೆಯಲ್ಲಿ ಜನಿಸಿದ ಬುಧ ಈ ಇಲಾಳನ್ನು ನೋಡಿದ ಮತ್ತು ಅವಳ ಸೌಂದರ್ಯದಿಂದ ಆಕರ್ಷಿತನಾಗಿ ಅವಳನ್ನ ತನ್ನವಳನ್ನಾಗಿ ಮಾಡ್ಕೊಳ್ಬೇಕೆಂಬುದಾಗಿ ಬಯಸಿದ. ಇಲಾಳು ಕೂಡ ಆ ಬುಧನನ್ನ ಪತಿಯನ್ನಾಗಿ ವರಿಸಿದಳು. ಬಾಂಧವ್ಯ ರೀತಿಯಿಂದ ಇಬ್ಬರು ಕೂಡ ವಿವಾಹವಾದರು. ಅಲ್ಲಿ ಹುಟ್ಟಿದಂತಹ ಮಗನೇ ಪುರೂರವಸ್ ಎಂಬಾತ. ಹೀಗೆ ಮನುವಿನ ಮಗನಾಗಿ ಹುಟ್ಟಿದಂತಹ ಸುದ್ದಿನ ಸ್ತ್ರೀಯಾಗಿ ಪರಿವರ್ತನೆ ಹೊಂದಿದ. ಆದ್ರೆ ಆತನಿಗೆ ತಾನು ಹಿಂದೆ ರಾಜನಾಗಿದ್ದಂತಹ ಸಂಗತಿಗಳು ಸ್ಮೃತಿಪಥದಿಂದ ಅಳಿಸಿ ಹೋಗಿರಲಿಲ್ಲ. ತನ್ನ ಕುಲಗುರುವಾದಂತಹ ವಸಿಷ್ಠನನ್ನೇ ಆಕೆ ಸ್ಮರಿಸಿಕೊಂಡಳು. ರಾಜಕುಮಾರನ ಅವಸ್ಥೆಯನ್ನು ನೋಡಿ ಆ ವಸಿಷ್ಠರಿಗೆ ಬಹಳ ಸಂಕಟ ಆಯಿತು. ಪುನಃ ಆತನಿಗೆ ಪುರುಷತ್ವವನ್ನು ಕೊಡಬೇಕೆಂಬುದಾಗಿ ವಸಿಷ್ಠರು ಶಂಕರನನ್ನು ಆರಾಧನೆ ಮಾಡಿದರು. ವಸಿಷ್ಠರ ಪೂಜೆಯಿಂದ ಸಂತುಷ್ಟನಾದಂತಹ ಶಂಕರ ಮಹರ್ಷಿಗಳಿಗೆ ಇಂಥ ಒಂದು ಮಾತನ್ನು ಹೇಳಿದ. ಮಾತಂ ಪುಮಾಂತ ಭವಿತ ಮಾಸಂ ಸ್ತ್ರೀ ತವಗೋತ್ರಿತಃ ಇತ್ತಂ ವ್ಯವಸ್ಥೆಯ ಕಾನಂ ಸುದ್ಯುಮ್ನೋವತು ಮೇದಿನಿ. ಈ ಸುದ್ಯುಮ್ನ ಒಂದು ತಿಂಗಳ ಕಾಲ ಗಂಡಸಾಗಿರ್ತಾನೆ, ಮತ್ತೊಂದು ತಿಂಗಳ ಕಾಲ ಹೆಂಗಸಾಗಿರ್ತಾನೆ. ಹೆಂಗಸಾಗಿದ್ದಾಗ ಅವನು ವಸಿಷ್ಠ ಗೋತ್ರದವನೆಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಹೀಗೆ ಆತ ತನ್ನ ರಾಜ್ಯದ ಪೋಷಣ ಮತ್ತು ಪಾಲನೆಯನ್ನು ಮಾಡಲಿ. ಇಂಥ ಶಿವನ ವರದಿಂದ ಆ ಇಲ ತನಗೆ ಬೇಕಾದಂತಹ ಪುರುಷತ್ವವನ್ನು ಮರಳಿ ಪಡೆದುಕೊಂಡು ಭೂಮಂಡಲವನ್ನ ಆಳ್ಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಭಾಗವತ ಹೇಳುವಂತೆ ಆತನ ಪ್ರಜೆಗಳು ಅವನನ್ನು ವಿಶೇಷವಾಗಿ ಗೌರವಿಸುತ್ತಿರಲಿಲ್ಲ. ಸ್ತ್ರೀಯಾಗಿದ್ದವನು ಪುರುಷನಾಗಿದ್ದ ಎಂಬ ಕಾರಣಕ್ಕೆ ಇದ್ದಿರಬೇಕು. ಸಹಜವಾದಂತಹ ಮೆಚ್ಚುಗೆ ಗೌರವ ಆತನ ಮೇಲೆ ಪ್ರಜೆಗಳಿಗೆ ಇರಲಿಲ್ಲ. ಆ ಸುದ್ದಿನಿಗೆ ಉತ್ಕಲ, ಭಯ ಮತ್ತು ವಿಮಲ ಎಂಬುದಾಗಿ 3 ಜನ ಮಕ್ಕಳು ಹುಟ್ಟಿದರು. ಅವರೆಲ್ಲರೂ ಕೂಡ ದಕ್ಷಿಣಾಪಥಕ್ಕೆ ರಾಜರಾಗಿ ರಾಜ್ಯವನ್ನು ಆಳ್ತಾ ಇದ್ರು ಎಂಬುದಾಗಿ ನೋಡ್ತೀವಿ. ನರ್ಮದಾ ನದಿಗಿಂತ ದಕ್ಷಿಣ ಭಾಗದಲ್ಲಿರುವಂತಹ ಭಾರತ ದೇಶದ ಭಾಗ ಏನಿದೆ ಅದನ್ನ ದಕ್ಷಿಣಾಪಥ ಎಂಬುದಾಗಿ ನಾವು ಹೇಳಬಹುದು. ಹಲವಾರು ವರ್ಷಗಳ ನಂತರ ವೃದ್ಧನಾದಂತಹ ಸುದ್ದಿನ ತಾನು ಸ್ತ್ರೀಯಾಗಿದ್ದಾಗ ಬುಧನಿಂದ ಪಡೆದುಕೊಂಡಂತಹ ಪುರೂರವಸನಿಗೆ ತನ್ನ ರಾಜ್ಯವಾದ ಪ್ರತಿಷ್ಠಾನ ನಗರವನ್ನು ಕೊಟ್ಟು ತಾನು ತಪಸ್ಸು ಮಾಡುವ ಸಲುವಾಗಿ ಅರಣ್ಯಕ್ಕೆ ಹೊರಟು ಹೋದ ಎಂಬಲ್ಲಿಗೆ ಭಾಗವತದ 9ನೇ ಸ್ಕಂದದ 1ನೇ ಅಧ್ಯಾಯ ಮುಕ್ತಾಯವಾಗಿದೆ. ಹೀಗೆ ಆ ಸುದ್ದಿನ ಅಥವಾ ಇಲ್ಲ ಏನಿದ್ರು ಆಕೆಯ ಕಥೆಯ ಬಳಿಕವೇ ಶ್ರೇಷ್ಠರಾದಂತಹ 10 ಜನ ಮಕ್ಕಳನ್ನು ಪಡ್ಕೊಳ್ಬೇಕು ಎಂಬ ಭಾವನೆಯಿಂದ ಶ್ರಾದ್ದದೇವರು ನಿಂತ್ಕೊಂಡಿರತಕ್ಕಂಥ ವಯೋಶ್ವತನು ಯಮುನಾ ನದಿಯ ತೀರದಲ್ಲಿ 3 ವರ್ಷ ಕಾಲ ತಪಸ್ಸು ಮಾಡಿದೆ ಎಂಬುದಾಗಿ ಭಾಗವತ ಕಥೆಯನ್ನು ತಿಳಿಸ್ತದೆ.
ದೇವದೇವನಾದಂತಹ ಹರಿಯನ್ನು ಆರಾಧನೆ ಮಾಡಿ ತನಗೆ ಸಮಾನರಾದಂತಹ ಇಕ್ಷ್ವಾಕು ಮೊದಲಾದಂತಹ 10 ಜನ ಮಕ್ಕಳನ್ನ ಪಡೆದುಕೊಂಡ ಎಂಬುದಾಗಿ ಭಾಗವತನ ಕಥೆಯನ್ನು ನೋಡ್ತೀವಿ. ಹರಿವಂಶದಲ್ಲಿ ಹೇಳುವಂತೆ ಉತ್ಕಲನಿಗೆ ಧೃಷ್ಟಕ, ಅಂಬರೀಷ ಮತ್ತು ದಂಡ ಎಂಬುದಾಗಿ 3 ಜನ ಮಕ್ಕಳಿದ್ರು. ಅವರೆಲ್ಲರೂ ಮಹಾಪರಾಕ್ರಮಿಗಳಾಗಿದ್ರು. ದಂಡಕ ಅಲ್ಲಿ ದಂಡ ಎಂಬ ಪುತ್ರ ತಪಸ್ವಿಗಳಿಗೆ ಬೇಕಾದಂತಹ ದಂಡಕಾರನ್ನು ನಿರ್ಮಾಣ ಮಾಡಿದ. ಬಹಳ ಪವಿತ್ರವಾದದ್ದು ಆ ವನ. ಅಲ್ಲಿ ಪ್ರವೇಶ ಮಾಡಿದ ಕೂಡಲೇ ಮನುಷ್ಯರು ಸಕಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ. ಸುದ್ದಿನ ಸ್ತ್ರೀ ಪುರುಷ 2 ವಿಧವಾದಂತಹ ಲಕ್ಷಣಗಳನ್ನು ಧರಿಸಿದ್ದ ಎಂಬುದಾಗಿ ಹರಿವಂಶದಲ್ಲಿ ನಾವು ಗಮನಿಸ್ತೀವಿ. ಇಳೆಯಾಗಿದ್ದಾಗ ಆತ ಗರ್ಭವನ್ನು ಧರಿಸಿದ್ದ ಪುರುಷತ್ವವನ್ನು ಪಡೆದು ಸುದ್ದಿನ ಎಂಬುದಾಗಿಯೂ ಖ್ಯಾತನಾದ. ಮುಂದೆ ಮನುವಿನ 5ನೇ ಮಗನಾದಂತಹ ನರಿಷ್ಯಂತನಿಗೆ ಶಕರೆಂಬುವರು ಮಕ್ಕಳಾಗಿ ಜನಿಸಿದರು. ಮನುವಿನ 2ನೇ ಮಗನಾದಂತಹ ನಾಭಾಗ ಎಂಬುವನು ರಾಜರಾಜೇಶ್ವರನಾದಂತಹ ಪ್ರಖ್ಯಾತನಾದಂತಹ ಅಂಬರೀಷನ ತನ್ನ ಮಗನನ್ನಾಗಿ ಪಡೆದುಕೊಂಡ. ಮನುವಿನ 3ನೇ ಮಗನಾದಂತಹ ಧೃಷ್ಣುವಿನಿಂದ ಧಾಷ್ಟಕ ಎಂಬತಕ್ಕಂಥ ಕ್ಷತ್ರಿಯ ವಂಶ ಬೆಳೆಯಿತು. ಅವರೆಲ್ಲರೂ ಕೂಡ ಯುದ್ಧದಲ್ಲಿ ಮಹಾಪರಾಕ್ರಮಿಗಳಾಗಿದ್ದರು. ಮನುವಿನ 8ನೇ ಮಗನಾದಂತಹ ಕರುಷನೆಂಬುವನಿಂದ ಕಾರುಷ ಎಂಬ ಕ್ಷತ್ರಿಯರ ವಂಶ ಬೆಳೆಯಿತು. 1000 ಕ್ಷತ್ರಿಯರು ಅವರಿಂದ ಮುಂದೆ ಜನಿಸಿದರು. ವಯಸ್ಸದ ಮನುವಿನ 7ನೇ ಮಗನಾದಂತಹ ನಾಭಾಗಾರಿಷ್ಠನಿಗೆ ಕ್ಷತ್ರಿಯ ಪುತ್ರರು ಜನಿಸಿದರು. ಆದರೆ ಕಾರಣಾಂತರದಿಂದ ಅವರೆಲ್ಲರೂ ಕೂಡ ಮುಂದೆ ವೈಶ್ಯರಾಗಿಬಿಟ್ರು. ಮನುವಿನ 6ನೇ ಮಗನಾದಂತಹ ಪ್ರಾಂಶುವಿಗೆ ಶರಿಯಾತಿ ಎಂಬತಕ್ಕಂಥ ವಿಖ್ಯಾತನಾದ 1ನೇ ಮಗ ಇದ್ದ. 5ನೇ ಮಗನಾದಂತಹ ನರಿಷ್ಯಂತನಿಗೆ ದಂಡಧರನಾದಂತಹ ದಮ ಎಂಬ ರಾಜ ಹುಟ್ಟಿದ. ಮನುವಿನ 4ನೇ ಮಗನಾದಂತಹ ಶರಿಯಾತಿಗೆ ಅನಂತ ಎಂಬ ಹೆಸರಿನ ಒಬ್ಬ ವಿಖ್ಯಾತನಾದಂತಹ ಮಗ ಸುಕನ್ಯಾ ಎಂಬ ಮಗಳು ಹುಟ್ಟಿದರು ಎಂಬುದಾಗಿ ನಾವು ಈ ಕಥೆಯನ್ನು ಗಮನಿಸ್ತೀವಿ. ಇವಿಬ್ಬರು ಅವಳಿ ಮಕ್ಕಳಾಗಿದ್ರು. ಸುಕನ್ಯೆ ಮುಂದೆ ಚವನನ ಪತ್ನಿಯಾದ್ಲು. ಅನರ್ಥನ ಮಗನೇ ರೇವ ಎಂಬಾತ. ಆ ಅನರ್ಥನು ಯಾವ ದೇಶವನ್ನು ಆಳ್ತಿದ್ನೋ ಆ ದೇಶಕ್ಕೂ ಕೂಡ ಅನರ್ಥ ದೇಶ ಎಂಬುದಾಗಿಯೇ ಪ್ರಖ್ಯಾತಿ ಬಂದಿತ್ತು. ಕುಶಸ್ಥಲಿ ಎಂಬುದು ಆತನ ರಾಜಧಾನಿಯಾಗಿತ್ತು. ದರ್ಭೆಗಳಲ್ಲಿ ಬಹಳವಾಗಿ ಬೆಳೆಸಿದ್ರಿಂದ ಕುಶಸ್ಥಲಿ ಎಂಬುದಾಗಿ ಆ ಪ್ರದೇಶಕ್ಕೆ ಹೆಸರಾಯಿತು ಎಂಬುದಾಗಿ ನಾವು ಊಹಿಸಬಹುದು. ಆ ರೇವನ ಮಗ ರೇವತ ಎಂಬಾತ ಇದ್ದ. ಆ ರೇವನ ಮಗನೇ ರೈವತ. ಅವನಿಗೆ ಕಕುದ್ಮಿ ಅಂತಕ್ಕಂಥ ಹೆಸರು ಇತ್ತು. ಆತ ಮಹಾಧಾರ್ಮಿಕನಾಗಿದ್ದ. ರೇವನ 100 ಮಕ್ಕಳಲ್ಲಿ ಕಕುದ್ಮಿ ಹಿರಿಯವನಾಗಿದ್ದ. ರಾಜ್ಯವನ್ನ ತನ್ನ ಅಧಿಕಾರಕ್ಕೆ ತೆಗೆದುಕೊಂಡ ನಂತರ ಆತನೊಮ್ಮೆ ತನ್ನ ಮಗಳ ಜೊತೆಗೆ ಬ್ರಹ್ಮಲೋಕಕ್ಕೆ ಹೋದ. ತನ್ನ ಮಗಳಿಗೆ ಸೂಕ್ತನಾದಂತಹ ವರನನ್ನ ಬ್ರಹ್ಮನನ್ನೇ ತಿಳಿಯಬೇಕೆಂಬುದು ಆತನ ಅಪೇಕ್ಷೆಯಾಗಿತ್ತು. ಅಲ್ಲಿ ಅವನು ಗಂಧರ್ವ ಗಾಯನವನ್ನ ಕೇಳ್ತಾ ಇದ್ದ. ಅಷ್ಟರಲ್ಲೇ ಒಂದು ಮುಹೂರ್ತ ಕಳೆದು ಹೋಯಿತು. ಮಾನವ ಲೋಕದಲ್ಲಿ ಆ ಸಮಯದಲ್ಲಿ ಅನೇಕ ಯುಗಗಳೇ ಕಳೆದು ಹೋಗಿದ್ದವು. ಬ್ರಹ್ಮನ ಆದೇಶದಂತೆ ಕಕುದ್ಮಿ ಯುವಕನಾಗಿ ಯಾದವರಿಂದ ಸಮಾವೃತವಾಗಿದ್ದಂತಹ ಕುಶಸ್ಥಲಿಗೆ ಬಂದ. ಆ ಕುಶಸ್ಥಲಿಗೆ ಹಿಂದೆ ಇದ್ದಂತಹ ಕುಶಸ್ಥಲಿಗೆ ದ್ವಾರವತಿ ಎಂಬುದಾಗಿ ಹೆಸರಾಗಿತ್ತು. ಅದಕ್ಕೆ ಹಲವಾರು ಬಾಗಿಲುಗಳಿದ್ದರಿಂದ ದ್ವಾರವತಿ ಎಂಬ ಹೆಸರು ಅದಕ್ಕೆ ಅನ್ವರ್ಥವಾಗಿತ್ತು. ಯಾದವ ವಾಸುದೇವರಾದಂತಹ ಕೃಷ್ಣ ಬಲರಾಮರು ಕೃಷ್ಣ ಅಂಧಕ ಭೋಜರಿಂದ ಆ ದ್ವಾರಕಾನಗರ ತುಂಬಿ ಹೋಗಿತ್ತು. ಈ ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ತಿಳಿದು ಆ ರೇವತ ಬ್ರಹ್ಮನ ಆದೇಶದ ಅನುಸಾರವಾಗಿ ರೇವತಿಯನ್ನು ತನ್ನ ಮಗನ ಬಲಭದ್ರನಿಗೆ ಕೃಷ್ಣನ ಅಣ್ಣನಾದಂತಹ ಬಲಭದ್ರನಿಗೆ ಮದುವೆ ಮಾಡಿಕೊಟ್ಟು ತಾನು ತಪಸ್ಸು ಮಾಡಲಿಕ್ಕೆ ಮೇರು ಪರ್ವತದ ಶಿಖರಕ್ಕೆ ತೆರಳಿದ ಎನ್ನುವಲ್ಲಿಗೆ 10ನೇ ಅಧ್ಯಾಯ ಸಮಾಪ್ತವಾಗಿದೆ.